ವಯಾಗ್ರಾ ಅನ್ನೋದು ಒಂದು 1998ರಲ್ಲಿ ಫೈಸರ್ ಕಂಪನಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತು. 1980ರಿಂದನೇ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪರಿಮೆಂಟ್ ಮಾಡ್ತಾಯಿದ್ರು. ಇದು ಏನಾಗಿದೆ, ಪುರುಷರ ಒಂದು ಲೈಂಗಿಕ ದೌರ್ಬಲ್ಯಕ್ಕೆ ಒಂದು ರಾಮಬಾಣವಾಗಿ ಅದು ಮಾರ್ಪಾಡಾಯಿತು. ಅದನ್ನು ಫೈಸರ್ ರೈಸರ್ ಅಂತಲೂ ಹೇಳ್ತಾರೆ. ಇದು ಯಾವ ರೀತಿ ಆಯಿತು ಅಂದರೆ, ನೀವು ಸೆರೆಂಡಿಪಿಟಿ ಅಂತ ಕೇಳಿರ್ಬೋದು. ನಾವು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಕಂಡು ಬಿಡ್ತೀವಿ ಅನ್ನೋದಕ್ಕೆ ಒಂದು ಸೆರೆಂಡಿಪಿಟಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಆ ಕಂಪನಿ ಏನು ಮಾಡ್ತಾಯಿತ್ತು, ಹೃದಯದ ಸಂಬಂಧ ರಕ್ತನಾಳಗಳಿಗೆ ಅದನ್ನು ರಕ್ತ ಪೂರೈಕೆ ಹೆಚ್ಚಿಸೋದಕ್ಕೋಸ್ಕರವಾಗಿ ಈ ಡ್ರಗ್ನ ಅದನ್ನು ಒಂದು ಪ್ರಯೋಗ ಮಾಡ್ತಾಯಿತ್ತು. ಇದನ್ನು ಹಲವಾರು ಪುರುಷರು ಅದರೊಳಗೆ ಭಾಗವಹಿಸಿದ್ರು. ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟು ಅವರಲ್ಲಿ ಎಷ್ಟರ ಮಟ್ಟಿಗೆ ರಕ್ತನಾಳದ ಹೃದಯಕ್ಕೆ ರಕ್ತ ಪೂರೈಕೆ ಹೆಚ್ಚಿಸುತ್ತೆ ಅಂತ ನೋಡಬೇಕಂತ. ಅದು ಅದು ಪ್ರಯೋಗ ಮುಗಿದ ಮೇಲೆ ಆ ಟ್ಯಾಬ್ಲೆಟ್ಸ್ನೆಲ್ಲ ವಾಪಸ್ ಕೇಳಿದ್ರೆ ಬಹಳಷ್ಟು ಪುರುಷರು ಕೊಡೋಕ್ಕೆ ಇಷ್ಟಪಡಲಿಲ್ಲ ವಾಪಸ್ಸು. ಯಾಕೆ ಅಂತ ಹೇಳಿದರೆ, ಅವಾಗ ಅವರೆಲ್ಲ ಹೇಳಿದ್ದು ಅವ್ರಿಗೆ ನಿಮರುವಿಕೆಯಲ್ಲಿ ಇದನ್ನು ಎರೆಕ್ಷನ್ಸನ್ನು ಇಂಪ್ರೂವ್ಮೆಂಟ್ ಕಾಣಿಸ್ಕೊಂಡಿದೆ. ಅವರ ಸಂಭೋಗ ಕ್ರಿಯೆ ಇಂಪ್ರೂವ್ ಆಗಿ ಅವ್ರಿಗೆ ಬೇರೆ ರೀತಿ ಖುಷಿ ಸಿಕ್ತು. ಅವ್ರ ಹೃದಯಕ್ಕೆ ರಕ್ತ ಪೂರೈಕೆ ಆಯ್ತೋ ಇಲ್ವೋ, ಇವ್ರಿಗೆ ಬೇರೆ ರೀತಿ ಸಂಬಂಧ ಇದರದಿದ್ದಾಯ್ತು. ಆ ರೀತಿ ಆವಾಗ ಅವ್ರು ಕಂಡುಹಿಡಿದಿದ್ದು ವಯಾಗ್ರಾ ಅನ್ನೋದು. ಇದನ್ನು ಪುರುಷರ ಒಂದು ಲೈಂಗಿಕ ಸಮಸ್ಯೆ, ಅದು ನಿಮ್ರ ದೌರ್ಬಲ್ಯಕ್ಕೆ ಒಂದು ರಾಮಬಾಣ ಆಗಿದೆ. ಇವತ್ತಿನ ಪ್ರಪಂಚದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಜನರು ಅದನ್ನು ಉಪಯೋಗಿಸ್ತಾ ಇದ್ದಾರೆ.